ಸೀತೆಗಾಗಿ ಹನುಮಂತ ನಿರಾಶೆ ಮತ್ತು ಹೊಸ ನಿರ್ಧಾರ. ಲಂಕೆಯ ಪ್ರತಿಯೊಂದು ಮೂಲೆ, ಪ್ರತಿಯೊಂದು ಅರಮನೆ, ಎಲ್ಲೆಲ್ಲೂ ಹುಡುಕಿದರೂ ಸೀತಾದೇವಿ ಕಾಣಿಸಲಿಲ್ಲ. ಇದು ಹನುಮಂತನ ಜೀವನದ ಅತ್ಯಂತ ಕಠಿಣ ಕ್ಷಣ. ಆಸೆ ಮತ್ತು ನಿರಾಶೆಯ ನಡುವೆ ನಡೆಯುವ ಮನಸ್ಸಿನ ಯುದ್ಧ. ಸೀತಾದೇವಿಯನ್ನು ಕಂಡುಹಿಡಿಯುವ ಉತ್ಸಾಹದಿಂದ ಹನುಮಂತನು ರಾವಣನ ಅರಮನೆಯ ಪ್ರತಿಯೊಂದು ಭಾಗವನ್ನು ಪರಿಶೀಲಿಸುತ್ತಿದ್ದನು. ಲತಾಗೃಹಗಳು, ವಿಹಾರ ಮಂದಿರಗಳು, ಚಿತ್ರಶಾಲೆಗಳು, ಉದ್ಯಾನವನಗಳು. ಇಲ್ಲಿಯೂ ಇಲ್ಲ, ಅಲ್ಲಿಯೂ ಇಲ್ಲ, ಸೀತಾದೇವಿ ಎಲ್ಲಿದ್ದಾರೆ ಎಂದು ಹುಡುಕುತ್ತಾ ಇದ್ದನು ಹನುಮಂತನು. ಅವನು ಮೇಲಿಂದ ಕೆಳಗೆ ಹಾರುತ್ತಾ ಬಾಗಿಲುಗಳನ್ನು ತೆರೆಯುತ್ತಾ ಪ್ರತಿ ಕೋಣೆಯನ್ನು ಪರಿಶೀಲಿಸಿದನು. ಸೀತಾ ಪ್ರಾಣಬಲವನ್ನು ತೊರೆದಳಾ, ಅಥವಾ ಈ ದುಷ್ಟ ರಾವಣನು ಅವಳಿಗೆ ಏನಾದರೂ ಮಾಡಿದ್ದಾನಾ? ಜಾನಕಿ ಪತಿವ್ರತೆ ಪರಾಕಾಷ್ಠೆ. ಅವಳು ದುಃಖದಲ್ಲೇ ಜೀವಿಸುತ್ತಿದ್ದಾಳೋ ಅಥವಾ ದುಃಖದಲ್ಲೇ ಜೀವ ತೊರೆದಿದ್ದಾಳೋ? ನಾನು ಈಗ ಹಿಂದಿರುಗಿದರೆ ಅಂಗದ, ಜಾಂಬವಂತ ಎಲ್ಲರೂ ಕೇಳುತ್ತಾರೆ, ಸೀತಾದೇವಿ ಸಿಕ್ಕಳ? ನಾನು ಏನು ಹೇಳಲಿ? ಸುಗ್ರೀವನ ಗಡುವು ಈಗಾಗಲೇ ಮೀರಿ ಹೋಗಿದೆ. ವಿಫಲತೆಯ ಸುದ್ದಿ ದೊಡ್ಡ ದಂಡನೆಯನ್ನು ತರಬಹುದು. ನಾನು ಖಾಲಿ ಕೈಯಲ್ಲಿ ಹಿಂದಿರುಗುವುದಿಲ್ಲ. ನಿರಾಶೆ ಇದು ದೌರ್ಬಲ್ಯ, ಉತ್ಸಾಹವೇ ಶಕ್ತಿ, ಪ್ರಯತ್ನವೇ ಸಾಧನೆ. ಪ್ರಯತ್ನ ಮಾಡುವವನೇ ಜಯಿಸುತ್ತಾನೆ. ಇದು ಕೇವಲ ಮಾತಲ್ಲ, ಹನುಮಂತನ ಜೀವನದ ಸತ್ಯ. ನಾನು ಇನ್ನೂ ಹುಡುಕುತ್ತೇನೆ, ಒಂದು ಸ್ಥಳವೂ ಬಿಡುವುದಿಲ್ಲ. ಮತ್ತೆ ಹನುಮಂತನು ವೇಗವಾಗಿ ಚಲಿಸಲು ಆರಂಭಿಸಿದನು. ಮನೆಯೊಳಗೆ ಪ್ರವೇಶ, ಮೇಲ್ಛಾವಣಿಯಿಂದ ಹಾರಾಟ, ಬಾಗಿಲುಗಳನ್ನು ತೆರೆದು ಪರಿಶೀಲನೆ. ಇಲ್ಲಿಯೂ ಇಲ್ಲ, ಇನ್ನೂ ಹುಡುಕಬೇಕು. ಅವನು ಲಂಕೆಯ ಪ್ರತಿಯೊಂದು ಭಾಗವನ್ನು ಪರಿಶೀಲಿಸಿದನು. ಸೀತಾದೇವಿ ಇನ್ನೂ ಕಾಣಿಸಲಿಲ್ಲ. ಇಷ್ಟು ಹುಡುಕಿದರೂ ಸೀತಾದೇವಿ ಸಿಗಲಿಲ್ಲ. ಇದೀಗ ನಾನು ಏನು ಮಾಡಲಿ? ಅವನ ಮನಸ್ಸಿನಲ್ಲಿ ಎರಡು ಮಾರ್ಗಗಳು, ಹಿಂದಿರುಗುವುದೋ ಅಥವಾ ಕೊನೆಯ ಪ್ರಯತ್ನ ಮಾಡುವುದೋ. ಅದೇ ಸಮಯದಲ್ಲಿ ಹನುಮಂತನು ಕಣ್ಣಿಗೆ ಬಿದ್ದಿದ್ದು ಒಂದು ಹೊಸ ಸ್ಥಳ. ಅದೇ ಅಶೋಕವನ. ಇದು ನಾನು ಇನ್ನೂ ಹುಡುಕುವ ಸ್ಥಳ. ಇಲ್ಲೇ ಸೀತಾ ಇರಬಹುದು. ಅಶೋಕವನದಲ್ಲಿ ಸೀತಾ ಇರುವವಳಾ? ಹನುಮಂತನ ಹುಡುಕಾಟ ಈಗ ಯಶಸ್ವಿಯಾಗುತ್ತದೆಯಾ? ಮುಂದಿನ ಎಪಿಸೋಡ್ನಲ್ಲಿ ಅಶೋಕವನದಲ್ಲಿ ಸೀತಾದೇವಿಯ ದರ್ಶನ. ಸೀತಾ ಸಿಗುವವಳ? ಕೊನೆಯ ಆಸೆ ಅಶೋಕವನ. ತಪ್ಪದೇ ಕೇಳಿ.